ಆತ್ಮವಿಚಾರ 49 ಶಾಶ್ವತವಾದ ಇರವು ಅರಿವಿನ ಅನಾವರಣ. ಸೆಲ್ಫ್ ಇನ್ಕ್ವೈರಿ 49 ದಿ ಎಟರ್ನಲ್ ಸೆಲ್ಫ್ ಅನ್ವೈಲಿಂಗ್ ಎಕ್ಸಿಸ್ಟೆನ್ಸ್ ಕಾನ್ಷಿಯಸ್ನೆಸ್. Sangam Sharanam Gacchami, Buddham Sharanam Gacchami. ಉಸಿರನ್ನು ಏಕಾಗ್ರತೆಯಿಂದ ಗಮನಿಸಿ. ಉಸಿರಾಟ ನಿಮ್ಮ ನೇರ ಅನುಭವವಾಗಿದ್ದು ಅದರ ಚಲನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನೀವು ಅದರಂತೆ ಚಲಿಸುವವರಲ್ಲ, ನೀವು ನಿಶ್ಚಲ. ಉಸಿರಾಟದ ಚಲನೆಯನ್ನು ಗಮನಿಸಿದಾಗ ಈ ಸತ್ಯ ನಿಮ್ಮ ನೇರ ಅನುಭವಕ್ಕೆ ಬರುತ್ತದೆ. ನಿಮ್ಮ ನಿಶ್ಚಲ ಸ್ವಭಾವವನ್ನು ಅನುಭವಿಸುತ್ತಾ ನೀವು ಉಸಿರಾಟದಂತೆ ಬರುವವರೂ ಅಲ್ಲ, ಅಂದರೆ ಹುಟ್ಟುವವರೂ ಅಲ್ಲ, ಹೋಗುವವರೂ ಅಲ್ಲ, ಅಂದರೆ ಸಾಯುವವರೂ ಅಲ್ಲವೆಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಅಜ, ಅಮರ. ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. ದಿ ಬ್ರೆತ್ ಈಸ್ ಯುವರ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೂವ್ಮೆಂಟ್. You are not moving like it. You are still, silent. This truth becomes your direct experience as you observe the movement of breath. Experiencing your still nature, understand that you are also not the one who comes like the breath, meaning you are not born, nor the one who goes like the breath, meaning you do not die. You are unborn and immortal. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ ಅಂಡ್ ಫೀಲ್ ದಟ್ ಯು ಡು ನಾಟ್ ಮೂವ್ ಲೈಕ್ ದಿ ಬ್ರೆತ್. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ ಅಂಡ್ ಫೀಲ್ ದಟ್ ಯು ಡು ನಾಟ್ ಮೂವ್ ಲೈಕ್ ದಿ ಬ್ರೆತ್.
ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ ಅಂಡ್ ಫೀಲ್ ದಟ್ ಯು ಡು ನಾಟ್ ಮೂವ್ ಲೈಕ್ ದಿ ಬ್ರೆತ್. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ದೇಹವನ್ನು ಗಮನಿಸುತ್ತಾ ಮಣ್ಣಿನಿಂದ ಹುಟ್ಟಿ ಮಣ್ಣಿನಿಂದ ಬೆಳೆದು ಮಣ್ಣಾಗಿ ಹೋಗುವ ದೇಹ ನೀವಲ್ಲ. ಪ್ರಕೃತಿಯ ಸ್ವತ್ತಾದ ಇದು ನಿಮ್ಮದಲ್ಲ. ಅನಾತ್ಮವಾದ ಇದರೊಳಗೆ ನೀವಿರುವುದು ಸಾಧ್ಯವಿಲ್ಲವೆಂಬ ಸತ್ಯವನ್ನು ಅನುಭವಿಸುತ್ತಾ ತೋರುವ ದೇಹವನ್ನು ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಕ್ರಮಬದ್ಧವಾಗಿ ಗಮನಿಸಿ. ತೋರುವ ಅನಿತ್ಯವಾದ ಕ್ಷಣಿಕವಾದ ಅನಾತ್ಮವಾದ ದೇಹವನ್ನು ಅದಕ್ಕೆ ಸಾಕ್ಷಿಯಾದ ನೀವು ಮೀರಿ ಇದ್ದೀರಿ ಎಂಬ ಸತ್ಯವನ್ನು ಅನುಭವಿಸುತ್ತಾ ಗಮನಿಸಿ. Now, observing the physical body, understanding that you are not this body which is born from the earth, grows from the earth and returns to the earth. Thus the body, being the property of nature, does not belong to you. And experiencing the truth that being Atma, it is impossible for you to reside within this non-self, Anatma. Systematically observe the visible body from top to bottom and from bottom to top. Observe the impermanent, momentary, non-self body while experiencing the truth that you, the witness to it, exist beyond it. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ತೋರುವ ದೇಹ ನಾನಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೀ. ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ದೇಹ ನನ್ನದಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೈನ್. ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ಅನಾತ್ಮವಾದ ದೇಹದೊಳಗೆ ಆತ್ಮನಾದ ನಾನಿಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ಅನಾತ್ಮ, ಅಂಡ್ ಬೀಯಿಂಗ್ ಆತ್ಮ ಐ ಆಮ್ ನಾಟ್ ಇನ್ ಇಟ್. ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ಬಾಡಿ.
ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ದೇಹದ ಮೇಲೆ ಸ್ವಾಭಾವಿಕವಾಗಿ ತೋರಿಬರುವ ಸಂವೇದನೆಗಳನ್ನು ಗಮನಿಸಿ. ಅವುಗಳ ಮೇಲೆ ರಾಗವನ್ನು ಇಡದಂತೆ ಮತ್ತು ದ್ವೇಷವನ್ನು ಇಡದಂತೆ ನಿರ್ಲಿಪ್ತರಾಗಿ ತಟಸ್ಥ ಭಾವದಿಂದ ಗಮನಿಸಿ. ಪ್ರತಿಯೊಂದು ಸಂವೇದನೆಯೂ ಮನದ ವಿಕಾರಗಳೊಡನೆ ಒಂದಲ್ಲ ಒಂದು ರೀತಿಯಲ್ಲಿ ಜೋಡಿಸಿಕೊಂಡಿದ್ದು, ಸಂವೇದನೆಗಳನ್ನು ನಿರ್ಲಿಪ್ತ ಭಾವದಿಂದ ಗಮನಿಸಿದಾಗ ನೀವು ನೇರವಾಗಿ ಮನಸ್ಸನ್ನೇ ಮತ್ತು ಮನದೊಳಗಿನ ಎಲ್ಲ ವಿಕಾರಗಳನ್ನೇ ಗಮನಿಸಿದಂತಾಗುತ್ತದೆ. ಗುರುತಿಸಿಕೊಂಡಾಗ ಒಂದಾಗುವಿರಿ, ಗಮನಿಸಿದಾಗ ಮೀರುವಿರಿ. ಹಾಗಾಗಿ ಸಂವೇದನೆಗಳಿಗೆ ಅವು ಹಿತಕರವಾಗಿರಲಿ ಅಥವಾ ಅಹಿತಕರವಾಗಿರಲಿ ಸ್ವಲ್ಪವೂ ಪ್ರತಿಕ್ರಿಯೆ ತೋರಿಸದಂತೆ ಸಮತ್ವದಿಂದ ಗಮನಿಸಿದಾಗ ನೀವು ಮನಸ್ಸನ್ನೇ ಮೀರಿದಂತಾಗಿ ಭವಬಂಧನ ಹರಿಯುತ್ತದೆ. ಹಾಗಾಗಿ ದೇಹ ಮತ್ತು ದೇಹದೊಡನೆ ಸಂವೇದನೆಗಳಿಗೆ ಹೆಚ್ಚಿನ ಗಮನವನ್ನು ಕೊಡುತ್ತಾ ನಿರ್ಲಿಪ್ತರಾಗಿ ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಗಮನಿಸಿ. Now observe the sensations that naturally arise on the body. Observe them neutrally, without craving and clinging or aversion and hatred. Each sensation is connected to mental defilements in some way. When you observe the sensations with detachment, you are directly observing the mind and all the defilements within it. When you identify, you become one with it. When you observe, you transcend it. Therefore, when you observe sensations with equanimity, whether they are pleasant or unpleasant, without reacting to them in any way, you transcend the mind itself, and the bonds of ignorance are broken. Therefore, observe the body and the sensations with total detachment from top to bottom and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them.
ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ನೀದರ್ ದಿ ವಿಸಿಬಲ್ ಬಾಡಿ ಈಸ್ ಐ ಆಮ್, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ನೀದರ್ ದಿ ವಿಸಿಬಲ್ ಬಾಡಿ ಈಸ್ ಐ ಆಮ್, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them. ಈ ರೀತಿ ಗಮನಿಸುತ್ತಾ ದೇಹ ಮತ್ತು ಮನಸ್ಸು ನಾನಲ್ಲ, ಇವು ನನ್ನದಲ್ಲ ಎಂಬ ಸತ್ಯ ದೃಢವಾಗುತ್ತಾ ಹೋದಾಗ ನಿಮ್ಮೊಳಗೇ ಪ್ರಶ್ನಿಸಿಕೊಳ್ಳಿ, ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ನಾನು ಇದ್ದ ಹಾಗೇ ಇರುವ ಸದ್ವಸ್ತು ಎಂಬ ಉತ್ತರ ತಾನೇ ತಾನಾಗಿ ಹೊಳೆಯುತ್ತದೆ. ಈಗ ಅಂತರ್ಮುಖರಾಗಿ ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ ಎಂಬ ಸತ್ಯವನ್ನು ಕೈ ಬಿಡದಂತೆ ಎಚ್ಚರ ವಹಿಸುತ್ತಾ ಸದ್ಗುರು ರಮಣರ ಆತ್ಮವಿಚಾರವನ್ನು ಮನನ ಮಾಡಿಕೊಳ್ಳಿ. ನಿಧಿಧ್ಯಾಸನ ಆತ್ಮಾನುಭೂತಿ ತಾನೇ ತಾನಾಗಿ ಪ್ರಕಾಶಿಸುತ್ತದೆ. ಅಬ್ಸರ್ವಿಂಗ್ ಇನ್ ದಿಸ್ ವೇ, ವೆನ್ ದಿ ಟ್ರೂತ್ ದಟ್ ದಿ ಬಾಡಿ ಅಂಡ್ ದಿ ಮೈಂಡ್ ಆರ್ ನಾಟ್ ಮೀ, ದಟ್ ದೇ ಆರ್ ನಾಟ್ ಮೈನ್, becomes clearer and firm, question yourself, then who am I? Who am I? Who am I? The answer, I am that I am, still and silent. I am that I am, still and silent. I am that I am, still and silent, shines forth spontaneously. Now, while holding on to the truth that I exist as I am, still and silent, turn inward introspectively and be careful not to lose the sight of this truth. Holding on to this eternal truth of I am, contemplate the teachings of Sadguru Ramana's Atma Vichara, Nididhyasana, realization of the self shines forth by itself. ನಾನಿರುವೆನು ಎಂಬ ಅರಿವಿನಲ್ಲೇ ಇನ್ನು ಮುಂದೆ ಸದಾ ಇರಿ. Hold on to the awareness of I am henceforth. ನಾನಿರುವೆನು, I am. ನಾನಿರುವೆನು, I am. ನಾನಿರುವೆನು, I am. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ಚನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರುವೇ
शोकस्य हन्त्रे नमः। ನೀವು ಆದಿ ಅಂತ್ಯವಿಲ್ಲದ ನಿತ್ಯ. ಈ ಸತ್ಯವು ಅಸ್ತಿತ್ವ ಮತ್ತು ಪ್ರಜ್ಞೆಯ ನಡುವಿನ ಆಂತರಿಕ ಸಂಪರ್ಕದ ಮೂಲಕ ಬಹಿರಂಗಗೊಳ್ಳುತ್ತದೆ. ಅಸ್ತಿತ್ವವು ಅಂತರ್ಗತವಾಗಿ ಪ್ರಜ್ಞೆಯನ್ನು ಹೊಂದಿದೆ ಮತ್ತು ಪ್ರಜ್ಞೆಯು ಅರಿವಾಗಿ ವ್ಯಕ್ತವಾಗುತ್ತದೆ. ಅರಿವೇ ತಿಳಿದುಕೊಳ್ಳುವ ಸಾಮರ್ಥ್ಯ. ಆದುದರಿಂದ ನಿಮ್ಮ ಅರಿವು ನಿಮ್ಮ ಶಾಶ್ವತ ಅಸ್ತಿತ್ವದ ಪುರಾವೆಯಾಗಿದೆ. ದಿ ಫೌಂಡೇಶನ್ ಆಫ್ ಎಕ್ಸಿಸ್ಟೆನ್ಸ್. ಯು ಆರ್ ಎಟರ್ನಲ್ without beginning or end. This truth is revealed through the intrinsic connection between existence and consciousness. Existence inherently possesses consciousness, and consciousness manifests as awareness, the capacity to know. Therefore, your awareness is the proof of your eternal existence. ನಿಮ್ಮ ಅಸ್ತಿತ್ವವು ಶಾಶ್ವತವಾಗಿರುವಂತೆಯೇ ನಿಮ್ಮ ಜ್ಞಾನವೂ ಶಾಶ್ವತವಾಗಿದೆ. ಶಾಶ್ವತ ಅಸ್ತಿತ್ವವು ಶಾಶ್ವತ ಪ್ರಜ್ಞೆಯನ್ನು ಸೂಚಿಸುತ್ತದೆ ಮತ್ತು ಶಾಶ್ವತ ಪ್ರಜ್ಞೆಗೆ ಶಾಶ್ವತ ಜ್ಞಾನದ ಅಗತ್ಯವಿದೆ. ನಿಮ್ಮ ಅಂತರ್ಗತ ಜ್ಞಾನವು ಪಡೆದುಕೊಂಡಿದ್ದಲ್ಲ, ಅದು ನಿಮ್ಮ ಅಸ್ತಿತ್ವದ ಒಂದು ಅಂತರ್ಗತ ಅಂಶವಾಗಿದೆ. ಎಟರ್ನಲ್ ನಾಲೆಡ್ಜ್. ಜಸ್ಟ್ ಆಸ್ ಯುವರ್ ಎಕ್ಸಿಸ್ಟೆನ್ಸ್ ಈಸ್ ಎಟರ್ನಲ್, so too is your knowledge. Eternal existence implies eternal consciousness, and eternal consciousness necessitates eternal knowledge. Your inherent knowing is not acquired, but is an intrinsic aspect of your being. ಜನನ ಮತ್ತು ಮರಣಕ್ಕೆ ಒಳಪಟ್ಟಿರುವ ನಿಮ್ಮ ಭೌತಿಕ ದೇಹ ಶಾಶ್ವತವಲ್ಲ. ನಿಮ್ಮ ನಿಜವಾದ ಅಸ್ತಿತ್ವ ನಾನಿರುವೆನು ಎಂಬ ಅರಿವು ದೇಹದ ಮಿತಿಗಳನ್ನು ಮೀರಿದೆ. ನಿಮ್ಮ ಅಸ್ತಿತ್ವ ದೇಹದ ಜನನದಿಂದ ಹುಟ್ಟುವುದಿಲ್ಲ ಅಥವಾ ಅದರ ಮರಣದೊಂದಿಗೆ ಕೊನೆಯಾಗುವುದಿಲ್ಲ. ಯಾವುದು ಶಾಶ್ವತವೋ ಅದು ಬದಲಾಗದೆ ನಿರಾಕಾರವಾಗಿರಬೇಕು. ಅದು ಸಾಕ್ಷಾತ್ತಾಗಿ ನೀವೇ ಆಗಿರುವಿರಿ. ದಿ ಟ್ರಾನ್ಸಿಯಂಟ್ ಬಾಡಿ. Your physical body is impermanent, subject to birth and death. However, your true existence transcends the limitations of the body. Your being did not originate with the body's birth, nor does it cease with its demise. That which is eternal must be immutable and formless, and this is what you are. ನಿರಾಕಾರವಾಗಿರುವುದರಿಂದ ನಿಮ್ಮ ಆತ್ಮವು ಬೇರ್ಪಡಿಸಲಾಗದೆ ಅವಿಭಾಜ್ಯವಾಗಿದೆ. ಇದು ಯಾವುದೇ ಭಾಗಗಳನ್ನು ಅಥವಾ ಘಟಕಗಳನ್ನು ಹೊಂದಿಲ್ಲ. ನಿರಾಕಾರವಾಗಿದ್ದು ಗ್ರಹಿಸಲಾಗದ ಸ್ವಭಾವವುಳ್ಳ ನಿಮ್ಮ ಆತ್ಮವು ಇಂದ್ರಿಯಗಳ ಗ್ರಹಿಕೆಗಳನ್ನು ಮೀರಿದೆ. ದಿ ಫಾರ್ಮ್ಲೆಸ್ ಸೆಲ್ಫ್. ಬೀಯಿಂಗ್ ಫಾರ್ಮ್ಲೆಸ್, ಯುವರ್ ಟ್ರೂ ಸೆಲ್ಫ್ ಈಸ್ ಅನ್ಡಿಫರೆನ್ಶಿಯೇಟೆಡ್ ಅಂಡ್ indivisible. It possesses no parts or components. This bodiless, imperceptible nature is beyond the grasp of the senses. ಊಹೆಗೆ ಒಳಪಡದ ನಿಮ್ಮ ಆತ್ಮವು ಅನಿಯಮಿತವಾಗಿದ್ದು ಗಡಿಯಿಲ್ಲದೆ ಅನಂತವಾಗಿದೆ. ಇದು ಸ್ವಯಂ ಪ್ರಕಾಶಮಾನವಾಗಿದ್ದು ತನ್ನದೇ ಆದ ಅಂತರ್ಗತ ಬೆಳಕು ಮತ್ತು ಪ್ರಜ್ಞೆಯ ಮೂಲಕ ತನ್ನನ್ನು ತಾನೇ ತಿಳಿದುಕೊಳ್ಳುತ್ತದೆ. ಇದು
ಎರಡನೆಯದಿಲ್ಲದ ಅದ್ವೈತ ಸ್ವರೂಪ. ಇದೇ ಬ್ರಹ್ಮನ್, ಅಂತಿಮ ಸತ್ಯ ಮತ್ತು ಇತರೆ ಎಲ್ಲ ಇರುವಿಕೆಗಳಿಗೆ ಏಕೈಕ ಆಧಾರ. ದಿ ಇನ್ಕನ್ಸೀವಬಲ್ ಬ್ರಹ್ಮನ್. ಯುವರ್ ಟ್ರೂ ಸೆಲ್ಫ್ ಈಸ್ ಇನ್ಕನ್ಸೀವಬಲ್, ಅನ್ಲಿಮಿಟೆಡ್, ಬಾಡಿಲೆಸ್, ಬೌಂಡ್ರಿಲೆಸ್ and undivided. It is self-luminous, knowing itself through its own inherent light and consciousness. It is the one without a second. This is Brahman, the ultimate reality, the ground of all being. ನೀವು ದೇಹ, ಮನಸ್ಸು ಮತ್ತು ಅಹಂಕಾರದಿಂದ ಭಿನ್ನರಾಗಿದ್ದೀರಿ. ಇವು ನಿಮ್ಮ ನಿಜವಾದ ಸ್ವರೂಪವನ್ನು ಮರೆಮಾಚುವ ಕ್ಷಣಿಕ ರಚನೆಗಳು. ನಿಮ್ಮ ಸಾರವು ಮನಸ್ಸನ್ನು ಮೀರಿದ ಅಹಂಕಾರವಿಲ್ಲದ ಸ್ಥಿತಿಯಲ್ಲಿ ನೆಲೆಸಿ ಬೆಳಗುತ್ತಲಿದೆ. ನಿಮ್ಮ ಇರುವಿಕೆಯ ಅರಿವಿನಲ್ಲಿ ನೆಲೆಸುವುದು ಪರಿಪೂರ್ಣ ಮತ್ತು ಸಂಪೂರ್ಣ ಸಂತೋಷವನ್ನು ಕೊಡುತ್ತದೆ. Beyond body and mind, you are distinct from the body, mind and ego. These are transient constructs that obscure your true nature. Residing in a mind-transcendent, egoless state, your essence transcends these limitations. Abiding in the realization of your true self brings perfect and complete happiness. ದೇಹ, ಮನಸ್ಸು ಅಥವಾ ಅಹಂಕಾರದೊಂದಿಗೆ ಗುರುತಿಸಿಕೊಳ್ಳುವುದು ಅಜ್ಞಾನದಿಂದ ಉಂಟಾಗುತ್ತದೆ. ಇದರಿಂದ ನಿಮ್ಮನ್ನು ನೀವು ತಪ್ಪಾಗಿ ಗುರುತಿಸಿಕೊಂಡು ನಿಮ್ಮ ಬಗ್ಗೆಯೇ ನೀವು ಭ್ರಮಿಸಿಕೊಳ್ಳುವಂತಾಗುತ್ತದೆ. ಇದರಿಂದ ನಿಮ್ಮ ನಿಜವಾದ ಸ್ವರೂಪ ಮರೆಯಾಗುತ್ತದೆ ಮತ್ತು ನಿಮ್ಮನ್ನು ದುಃಖದ ಭ್ರಮೆ ಬಂಧಿಸುತ್ತದೆ. ಆದುದರಿಂದ ಆತ್ಮವಿಚಾರದ ಮೂಲಕ ಅಜ್ಞಾನದಿಂದ ಹೊರಬನ್ನಿ. ಆತ್ಮವಿಚಾರದ ಮೂಲಕ ಅಜ್ಞಾನದಿಂದ ಹೊರಬನ್ನಿ. ದಿ ಡೆಲ್ಯೂಷನ್ ಆಫ್ ಇಗ್ನೊರೆನ್ಸ್. Identifying with the body, mind or ego, stemming from ignorance, leads to a misidentification of your true self. This delusion obscures your true nature and binds you to suffering. Therefore, come out of ignorance through self-inquiry. Come out of ignorance through self-inquiry. ಅಜ್ಞಾನ, ಭವಬಂಧನ ಮತ್ತು ದುಃಖದಿಂದ ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಳ್ಳಲು ಆತ್ಮವಿಮರ್ಶೆಯ ಯಾತ್ರೆಯನ್ನು ಪ್ರಾರಂಭಿಸಿ. ಶಾಶ್ವತವಾದ ಆತ್ಮವು ನಿಜವಾಗಿಯೂ ಏನು, ನೀವು ನಿಜವಾಗಿಯೂ ಏನು ಎಂಬುದನ್ನು ವಿವೇಚಿಸಿಕೊಳ್ಳಿ. ಆತ್ಮವನ್ನು ವಿವೇಚಿಸುವ ಮೂಲಕ ಅಸ್ತಿತ್ವ, ಪ್ರಜ್ಞೆ ಮತ್ತು ಆನಂದದ, ಅಂದರೆ ಸತ್ ಚಿತ್ ಆನಂದದ ಸ್ವರೂಪ ಸಾಕ್ಷಾತ್ತಾಗಿ ನೀವೇ ನಿಮ್ಮದೇ ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ. ದಿ ಪಾತ್ ಆಫ್ ಇನ್ಕ್ವೈರಿ. ಟು ಲಿಬರೇಟ್ ಯುವರ್ ಸೆಲ್ಫ್ ಫ್ರಮ್ ಇಗ್ನೊರೆನ್ಸ್, ಬಾಂಡೇಜ್ ಅಂಡ್ ಸಫರಿಂಗ್, embark on a journey of self-inquiry. Discern what is the self truly is, what you truly are, eternally. By discerning the self, you will discover that which is of the nature of existence, consciousness and bliss, Sat Chit Ananda, which is none other than your own self. ಆದುದರಿಂದ ನಾನು ಯಾರು ಎಂಬ ಪ್ರಶ್ನೆಯನ್ನು ಆಂತರ್ಯದಲ್ಲಿ ಕೇಳಿಕೊಳ್ಳುತ್ತಾ ನಾನು ಇದ್ದೇನೆ ಎಂಬ ಅರಿವಿನಲ್ಲಿ ಮೌನರಾಗಿ. Therefore, question yourself, who am I?
and be aware of I am silently. ನಾನು ಯಾರು ಎಂಬ ಪ್ರಶ್ನೆಯನ್ನು ಆಂತರ್ಯದಲ್ಲಿ ಕೇಳಿಕೊಳ್ಳುತ್ತಾ ನಾನು ಇದ್ದೇನೆ ಎಂಬ ಅರಿವಿನಲ್ಲಿ ಮೌನರಾಗಿ. ಕ್ವೆಶ್ಚನ್ ಯುವರ್ ಸೆಲ್ಫ್, ಹೂ ಆಮ್ ಐ, ಅಂಡ್ ಬಿ ಅವೇರ್ ಆಫ್ ಐ ಆಮ್ ಸೈಲೆಂಟ್ಲಿ. ನಾನು ಯಾರು ಎಂಬ ಪ್ರಶ್ನೆಯನ್ನು ಆಂತರ್ಯದಲ್ಲಿ ಕೇಳಿಕೊಳ್ಳುತ್ತಾ ನಾನು ಇದ್ದೇನೆ ಎಂಬ ಅರಿವಿನಲ್ಲಿ ಮೌನರಾಗಿ. ಕ್ವೆಶ್ಚನ್ ಯುವರ್ ಸೆಲ್ಫ್, ಹೂ ಆಮ್ ಐ, ಅಂಡ್ ಬಿ ಅವೇರ್ ಆಫ್ ಐ ಆಮ್ ಸೈಲೆಂಟ್ಲಿ. ನಾನು ಯಾರು? ಹೂ ಆಮ್ ಐ? ನಾನು ಇದ್ದೇನೆ. ಐ ಆಮ್. ನಾನು ಯಾರು? ಹೂ ಆಮ್ ಐ? ನಾನು ಇದ್ದೇನೆ. ಐ ಆಮ್. ನಾನು ಯಾರು? ಹೂ ಆಮ್ ಐ? ನಾನು ಇದ್ದೇನೆ. ಐ ಆಮ್. ನಾನು ಇದ್ದೇನೆ. ಐ ಆಮ್. ನಾನು ಇದ್ದೇನೆ. ಐ ಆಮ್. ನಾನು ಇದ್ದೇನೆ. ಐ ಆಮ್.
ನಿಮ್ಮೊಳಗೆ ನೀವು ಸುಮ್ಮನಿದ್ದು ಮೌನರಾಗಿ. ಬಿ ವಿತಿನ್ ಯುವರ್ ಸೆಲ್ಫ್ ಸೈಲೆಂಟ್ಲಿ. ನಿಮ್ಮೊಳಗೆ ನೀವು ಸುಮ್ಮನಿದ್ದು ಮೌನರಾಗಿ. ಬಿ ವಿತಿನ್ ಯುವರ್ ಸೆಲ್ಫ್ ಸೈಲೆಂಟ್ಲಿ. ನಿಮ್ಮೊಳಗೆ ನೀವು ಸುಮ್ಮನಿದ್ದು ಮೌನರಾಗಿ. ಬಿ ವಿತಿನ್ ಯುವರ್ ಸೆಲ್ಫ್ ಸೈಲೆಂಟ್ಲಿ. ನಿಮ್ಮೊಳಗೆ ನೀವು ಸುಮ್ಮನಿದ್ದು ಮೌನರಾಗಿ. ಬಿ ವಿತಿನ್ ಯುವರ್ ಸೆಲ್ಫ್ ಸೈಲೆಂಟ್ಲಿ. ನಿಮ್ಮೊಳಗೆ ನೀವು ಸುಮ್ಮನಿದ್ದು ಮೌನರಾಗಿ. ಬಿ ವಿತಿನ್ ಯುವರ್ ಸೆಲ್ಫ್ ಸೈಲೆಂಟ್ಲಿ. ಬ್ರಹ್ಮನಿಂದ ಅಂದರೆ ನಿಮ್ಮ ನಿಜ ಸ್ವರೂಪದಿಂದ ಬೇರ್ಪಡಿಸಿಕೊಳ್ಳುವ ಭ್ರಮೆಯೇ ಮಾಯೆ. ಇದೇ ದುಃಖಕ್ಕೆ ಮೂಲ. ಮಾಯೆ ಮತ್ತು ಅದರ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಜ್ಞಾನದ ಭ್ರಮೆಯನ್ನು ಕರಗಿಸಿ ನೀವೇ ಆಗಿರುವ ನಿಮ್ಮ ಆತ್ಮದೊಂದಿಗೆ ಇರುವ ನಿಮ್ಮ ಏಕತೆಯನ್ನು ಅರಿತುಕೊಳ್ಳಲು ನಿರ್ಣಾಯಕವಾಗಿದೆ. The illusion of separation from Brahman that you are is known as Maya, which is the root cause of suffering. Understanding Maya and its working is crucial to dissolving the illusion of ignorance and realizing your unity with the Supreme Self that you are. ಸ್ವಯಂ ವಿಚಾರಣೆ ಅತ್ಯಗತ್ಯವಾಗಿದ್ದರೂ ತಮ್ಮ ನಿಜ ಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಂಡ ಗುರುಗಳ ಮಾರ್ಗದರ್ಶನವು ಆತ್ಮಸಾಕ್ಷಾತ್ಕಾರದ ಪ್ರಕ್ರಿಯೆಯನ್ನು ಬಹಳವಾಗಿ ವೇಗಗೊಳಿಸುತ್ತದೆ. ಗುರುವು ಸ್ಪಷ್ಟತೆಯನ್ನು ನೀಡಬಹುದು, ಅನುಮಾನಗಳನ್ನು ಹೋಗಲಾಡಿಸಬಹುದು ಮತ್ತು ವೈಯಕ್ತಿಕ ಸೂಚನೆಗಳನ್ನು ನೀಡಬಹುದು. ಆದರೆ ಆ ಮಾರ್ಗದಲ್ಲಿ ನಡೆಯಬೇಕಾದವರು ಮಾತ್ರ ನಾವೇ. While self-inquiry is essential, guidance from a realized guru can greatly accelerate the process of self-realization. A guru can provide clarity, dispel doubts, and offer personalized instruction, but the duty to walk on the path barely lies on us. ಇಂತಹ ಗುರುವಿಗೆ ನಮ್ಮೆಲ್ಲರ ಶಿರಸಾಷ್ಟಾಂಗ ನಮಸ್ಕಾರಗಳು. We bow to such a guru in utmost reverence and devotion.
ಧ್ಯಾನವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ನಾನೆಂಬ ಪ್ರಜ್ಞೆಯ ಅಂತರಾಳದೊಳಗೆ ಪ್ರವೇಶಿಸಲು ಪ್ರಬಲ ಸಾಧನವಾಗಿದೆ. ನಿಯಮಿತ ಧ್ಯಾನಾಭ್ಯಾಸವು ನಿಮ್ಮ ನಿಜವಾದ ಸ್ವರೂಪವನ್ನು ನೇರವಾಗಿ ಸಾಕ್ಷಾತ್ಕರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. Meditation is a powerful tool for quietening the mind and accessing the deeper levels of consciousness that you are. Regular self-meditation practice can help you to directly experience your true self. ಆತ್ಮಧ್ಯಾನದ ಗುರಿ ನಿಮ್ಮ ಸ್ವರೂಪವನ್ನು ಬೌದ್ಧಿಕ ಬುದ್ಧಿಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳುವುದಷ್ಟೇ ಅಲ್ಲ, ಬದಲಿಗೆ ನಿಮ್ಮ ನಿಜವಾದ ಸ್ವರೂಪದ ನಿರಂತರ ಜಾಗರೂಕತೆಯ ಸ್ಥಿತಿಯಲ್ಲಿ ಜೀವನವನ್ನು ನಡೆಸುವುದು. ಇದರಿಂದ ಆತ್ಮಜ್ಞಾನವನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಸಂಯೋಜಿಸುವುದು ಸಾಧ್ಯವಾಗುತ್ತದೆ. ಇದಕ್ಕಾಗಿ ಆಲೋಚನೆ ಮತ್ತು ಭಾವನೆಗಳ ಬಗ್ಗೆ ತೀರ್ಪು ನೀಡದೆ ರಾಗದ್ವೇಷರಹಿತರಾಗಿ ನಿರ್ಲಿಪ್ತತೆಯಿಂದ ಗಮನಿಸುವುದು ಮತ್ತು ಕರುಣೆ ಮತ್ತು ವಿವೇಕದ ಆಧಾರದ ಮೇಲೆ ಅವಶ್ಯಕ ಕರ್ಮಗಳನ್ನೆಸಗುವುದು ಅವಶ್ಯಕವಿದೆ. ದಿ ಗೋಲ್ ಈಸ್ ನಾಟ್ ಸಿಂಪ್ಲಿ ಟು ಅಂಡರ್ಸ್ಟ್ಯಾಂಡ್ ದಿ ಸೆಲ್ಫ್ ಇಂಟೆಲೆಕ್ಚುಯಲಿ, ಬಟ್ ಟು ಲಿವ್ ಇನ್ ಎ ಸ್ಟೇಟ್ ಆಫ್ ಕಾನ್ಸ್ಟೆಂಟ್ ಅವೇರ್ನೆಸ್ ಆಫ್ ಯುವರ್ ಟ್ರೂ ನೇಚರ್. This involves integrating the knowledge of the self into your daily life, observing your thoughts and emotions without judgment, and acting from a place of compassion and wisdom. ನಾನು ಯಾರು? Who am I? ನಾನು ಇದ್ದೇನೆ. ಐ ಆಮ್. ನಾನು ಯಾರು? Who am I? ನಾನು ಇದ್ದೇನೆ. ಐ ಆಮ್. ನಾನು ಯಾರು? Who am I? ನಾನು ಇದ್ದೇನೆ. ಐ ಆಮ್. ನಾನು ಇದ್ದೇನೆ. ಐ ಆಮ್. ನಾನು ಇದ್ದೇನೆ. ಐ ಆಮ್. ನಾನು ಇದ್ದೇನೆ. ಐ ಆಮ್.
ನಿಮ್ಮೊಳಗೆ ನೀವು ಸುಮ್ಮನಿದ್ದು ಮೌನರಾಗಿ. ಬಿ ವಿತಿನ್ ಯುವರ್ ಸೆಲ್ಫ್ ಸೈಲೆಂಟ್ಲಿ. ನಿಮ್ಮೊಳಗೆ ನೀವು ಸುಮ್ಮನಿದ್ದು ಮೌನರಾಗಿ. ಬಿ ವಿತಿನ್ ಯುವರ್ ಸೆಲ್ಫ್ ಸೈಲೆಂಟ್ಲಿ. ನಿಮ್ಮೊಳಗೆ ನೀವು ಸುಮ್ಮನಿದ್ದು ಮೌನರಾಗಿ. ಬಿ ವಿತಿನ್ ಯುವರ್ ಸೆಲ್ಫ್ ಸೈಲೆಂಟ್ಲಿ. ನಿಮ್ಮೊಳಗೆ ನೀವು ಸುಮ್ಮನಿದ್ದು ಮೌನರಾಗಿ. ಬಿ ವಿತಿನ್ ಯುವರ್ ಸೆಲ್ಫ್ ಸೈಲೆಂಟ್ಲಿ. ನಿಮ್ಮೊಳಗೆ ನೀವು ಸುಮ್ಮನಿದ್ದು ಮೌನರಾಗಿ. ಬಿ ವಿತಿನ್ ಯುವರ್ ಸೆಲ್ಫ್ ಸೈಲೆಂಟ್ಲಿ. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಬಿ ಹ್ಯಾಪಿ, ಬಿ ಜಾಯ್ಫುಲ್, ಬಿ ಬ್ಲಿಸ್ಫುಲ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಂ ಜಂಗಮಂ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ स्वानन्दामृततृप्ताय श्रीधराय नमो